ಈ ಸಲ ಸೂರ್ಯಗ್ರಹಣ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಸೂರ್ಯಗ್ರಹಣದ ಮುಖಾಂತರ ಸುನಾಮಿಗಳು ಬರುತ್ತೆ. ಸುನಾಮಿಗಳು ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಸುನಾಮಿ ಎಲ್ಲಿಂದ ಬರುತ್ತೆ ಅಂದರೆ ಫೆಬ್ರವರಿ 17ನೇ ತಾರೀಕು ಬಂದಿರತಕ್ಕಂಥದ್ರಲ್ಲಿ ಮಾರ್ಚ್ 25ರಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಭೂಕಂಪನಗಳು, ಬೆಟ್ಟ ಕುಸಿತಗಳು, ಸುನಾಮಿಗಳು, ದೊಡ್ಡ ದೊಡ್ಡ ಅಲೆಗಳು ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ. ಈ ಗ್ರಹಣ ನಮಗೆ ಭಾರತ ದೇಶ ಕಾಣಲ್ಲ. ಎಲ್ಲೆಲ್ಲಿ ಕಾಣುತ್ತೆ? ನಂಬರ್ 1 ಕ್ಯಾಲಿಫೋರ್ನಿಯಾ ಕಾಣುತ್ತೆ, ರಷ್ಯಾ ಕಾಣುತ್ತೆ, ಯುರೋಪಿಯನ್ ಕಂಟ್ರಿ ಕಾಣುತ್ತೆ, ಐರ್ಲೆಂಡ್ ಕಾಣುತ್ತೆ, ಜರ್ಮನಿ ಕಾಣುತ್ತೆ, ಸೌತ್ ಆಫ್ರಿಕಾ ಕಾಣುತ್ತೆ, ಸೌತ್ ಅಮೇರಿಕಾ ಕಾಣುತ್ತೆ, ಸೌತ್ ಅಮೇರಿಕಾ ಕಾಣುತ್ತೆ. ಇದನ್ನು ಬಿಟ್ಟು ಸೌದಿ ಅರೇಬಿಯಾದಲ್ಲಿ ಬೆಹರಿನ್ ಕಾಣತಕ್ಕಂಥದ್ದು, ಸೌದಿಲಿ ಕಾಣ್ತಕ್ಕಂಥದ್ದು, ಇದೇ ರೀತಿಯಲ್ಲೇ ಕುವೈಟಲ್ಲಿ ಕಾಣೋದು. ಇದಾದ ಮೇಲೆ ಮಲೇಷ್ಯಾ, ಸಿಂಗಪೂರ್, ಸುಮಾಲ್ಟಾ, ಬಾಲಿ, ಇಂಡೋನೇಷ್ಯಾ ಕಂಟ್ರೀಸ್ ಜೊತೆಗೆ ಜಪಾನ್ ಕಾಣುತ್ತೆ. ಅದಾದಮೇಲೆ ಕೊರಿಯಾ ಕಾಣುತ್ತೆ. ಇಷ್ಟು ಜನಕ್ಕೆ ಈ ಗ್ರಹಣ ಕಾಣೋದು ಗ್ಯಾರಂಟಿ. ಸೊ ಇವ್ರಿಗೆಲ್ಲ ಸುನಾಮಿಗಳು, ಸಮುದ್ರದ ಹತ್ರ ಇದ್ದರೆ ಸುನಾಮಿಗಳು, ಬೆಟ್ಟದ ಹತ್ರ ಇದ್ದರೆ ಭೂಕಂಪನಗಳು, ಸುನಾಮಿ ಅಲೆಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ಕೋಪದ ಮಳೆಗಳು. ನಮಗಂತೂ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಭಾರತ ದೇಶದಲ್ಲಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಎಂತೆಂಥ ಜಾಗದಲ್ಲಿ ತಿರುಪತಿ, ತಿರುಮಲ ಇರ್ತಕ್ಕಂಥ ರಾಯರು ಚೇಮ, ರಾಯರು ಕಟ್ಟ ಅಂತಿದೆ, ದೊಡ್ಡದಾಗಿರತ್ತ ಕೆರೆ, ರಾಯರ ಕಟ್ಟೆ ಅಂತ. ಅಂಥ ಒಂದು ದೊಡ್ಡ ಕೃಷ್ಣದೇವರಾಯರು ಮಾಡಿರತಕ್ಕಂಥ ಕೆರೆ ಕಟ್ಟೆ ಮುರಿದು ಹೋಗುತ್ತೆ. ಎಲ್ಲಿವರೆಗೂ ಅಂದರೆ ವಿಶೇಷವಾಗಿ ಪಲಮ್ನಾರ್ವರೆಗೂ ನೀರು ಬಂದ್ಬಿಡುತ್ತೆ. ಅಂಥ ಒಂದು ಮಳೆ, ಬಿರುಗಾಳಿ ಮಳೆ ಬರ್ತಕ್ಕಂಥ ಅವಕಾಶಗಳು, ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಸುನಾಮಿ, ಸಿಕ್ಕಾಪಟ್ಟೆ ಸಮುದ್ರ ತೀರದಲ್ಲಿ ತೊಂದರೆಗಳು, ಎಷ್ಟೋ ಬಿರುಗಾಳಿಗಳು, ರೋಗಗಳು, ಚಳಿಗಳಿಂದ ಬರತಕ್ಕಂಥದ್ದು, ಹಿಮಪಾತಗಳು ಬೀಳದೇ ಇರತಕ್ಕಂಥ ಜಾಗದಲ್ಲಿ ಹಿಮಗಳು ಬೀಳುತ್ತೆ. ಹಿಮ ಇಲ್ಲದೆ ಇರತಕ್ಕಂಥ ಮರಳುಗಾಡಲ್ಲಿ ನೀರು ಸಮುದ್ರ ಹರಿಯುತ್ತೆ. ಇಂಥದ್ದೆಲ್ಲ ಘಟನೆಗಳು ನಡೀತಕ್ಕಂಥದ್ದು ಇದೇ 2026 17ನೇ ತಾರೀಕು ಫೆಬ್ರವರಿ ಬರ್ತಕ್ಕಂಥ ಸೂರ್ಯಗ್ರಹಣದ ಪ್ರಭಾವ. ಸೊ ಇದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಯಾವ ಕಾಲಕ್ಕೂ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ಆಗೋ ಯೋಗ ಇದ್ದರೂ ಸಹ ಅವ್ರನ್ನ ಯಾವ ಕಾಲಕ್ಕೆ ಉತ್ತರ ಪ್ರದೇಶ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಯಶೋಕೀರ್ತಿ ಪದವಿಯಿಂದ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವರು ಭಾಳ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ತಾರೆ. 6 ಮುಖ್ಯಮಂತ್ರಿಗಳು ಭಾರತ ದೇಶದಲ್ಲಿ ರಾಜೀನಾಮೆ ಕೊಡ್ತಾರೆ. 6 ಮುಖ್ಯಮಂತ್ರಿಗಳು ರಾಜೀನಾಮೆ ಅಂದರೆ ಚೇಂಜ್ ಆಗಬೇಕಲ್ಲ, ಚೇಂಜ್ ಆಗಿ ಬೇಕು ಅಂತ ಬದಲಾಯಿಸ್ಬೋದು, ಅವರೇ ಬದಲಾಯಿಸಿ ಚೇಂಜ್ ಆಗ್ಬೋದು, ಅಥವಾ ಭಾರತ ದೇಶದಲ್ಲಿ ಚೇಂಜ್ ಆಫ್ ಎನರ್ಜಿ ಅಂಥೇಳಿ ಹೊಸ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಅವಕಾಶ ಕರ್ನಾಟಕದಿಂದ ಹಿಡಿದು ಭಾರತ ದೇಶದಲ್ಲಿ ಒಟ್ಟು ಸೇರಿ 6 ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಕ್ಕಂಥ ಅವಕಾಶಗಳು ಶತಸಿದ್ಧ. ಕನ್ಯಾಕುಮಾರಿ ಹತ್ರ ಏನು ಹಿಮಾಲಯನ್ ರೇಂಜಸ್ ಇದೆ ಅಲ್ಲೆಲ್ಲ ಹಿಮಪಾತಗಳು ಜಾಸ್ತಿಯಾಗಿ ಬೆಟ್ಟ ಕುಸಿತಗಳು ಬಂದು ಎಷ್ಟೋ ಜನ ಏನು ಲ್ಯಾಂಡ್ ಸ್ಲೈಡ್ಸ್ ಅಂತ ಕರೀತಾರೋ, ಸಡನ್ನಾಗಿ ಕ್ಲೌಡ್ ಬಸ್ಟ್ ಅಂತ ಕರೀತಾರೋ, ಜನಮೃತ್ಯು, ಸಾಗರ ಮೃತ್ಯು ಅಂತ ಕರೀತಾರೆ. ಸಣ್ಣದಲ್ಲ. ಗಜಕೇಸರಿ ಯೋಗ ಸೂರ್ಯನ ಜೊತೆ ಚಂದ್ರ ಬಂದರೆ ಚಿಕ್ಕದಾಗಲ್ಲ, ದೊಡ್ಡದಾಗಿ. ಯಂಗ್ಸ್ಟರ್ಸ್, ರಾಹು ಅಂದರೆ ಗುಪ್ತ, ಯಂಗ್ಸ್ಟರ್ಸ್, ಎಷ್ಟೋ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ಗಳು ಬರುತ್ತೆ ಸೂರ್ಯಗ್ರಹಣದಿಂದ. ಈ ಸರಿ ರಾಹು ನೋಡೋದ್ರಿಂದ ದಯವಿಟ್ಟು ಚಿಕ್ಕವರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ಸ್ ನಡೆಯುತ್ತೆ. ಸಮುದ್ರ ತೀರೆ ಚಂದ್ರಗ್ರಹಣದ ಒಂದು ಪ್ರಭಾವ ಏನಿದೆ, ನೆಕ್ಸ್ಟ್ ಕರೆಕ್ಟಾಗಿ 3 ತಿಂಗಳ ನಂತರ ಬರ್ತಕ್ಕಂಥ ಚಂದ್ರಗ್ರಹಣ. ಈ ಸೂರ್ಯಗ್ರಹಣದ ಜೊತೆ ಚಂದ್ರನು ಸೂರ್ಯ 2 ಒಟ್ಟಿಗಿದೆ, ಅಮಾವಾಸ್ಯೆ ಅಂತ ಕರಿತೀವಿ. ಹಾಗೆ ಈ ಯಂಗ್ಸ್ಟರ್, ಅಯ್ಯೋ ಮೊನ್ನೆ ಚೆನ್ನಾಗಿದ್ದವನು, ಯಾಕೋ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕು, ಮೊನ್ನೆ ತಿಂತಾ ಇದ್ದ, ಕೂತ್ಕೊಂಡೆ ತಕ್ಷಣ ಕುಸ್ತೋಗ್ದ. ಎಷ್ಟೋ ಜನಕ್ಕೆ ಯಂಗ್ಸ್ಟರ್ಸು ಇನ್ನೇನು 25 ದಾಟೋದಲ್ಲ, 30 ದಾಟೋದಲ್ಲ, ಎಲ್ಲ ಅಷ್ಟರಲ್ಲೇ ಹಾರ್ಟ್ ಪ್ರಾಬ್ಲಮ್ಗಳು ಹೆಚ್ಚಾಗತ್ತೆ. ಊಟ ಉಪಚಾರದ ಜೊತೆಗೆ ಹಾರ್ಟ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಮಳೆ ನೀರುಗಳು ಬಂದೋದ್ರಿಂದ ಮೆಟ್ಲುಗಳು, ಗ್ರಾನೈಟ್ಗಳು ಹುಷಾರಾಗಿ ನೋಡ್ಕೋಬೇಕು. ಮೆಟ್ಲುಗಳ ನೋಡ್ಕೋಬೇಕು, ಮನೆ ಹೊರಗಡೆ ನೋಡ್ಕೋಬೇಕು, ಮನೆ ಒಳಗೆ ಸಾರಿಸಿದ್ರೆ ನೋಡ್ಕೋಬೇಕು. ಇದೆಲ್ಲರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದ್ಬಿಟ್ಟೆ, ಆಖರಿ ಕೊನೆಯಾಗಿರ್ತಕ್ಕಂಥ ಜಾಗ ಏನದು ಅಂದರೆ, ನೀವೆಲ್ಲರೂ CNG ಏನು ಉಪಯೋಗಿಸ್ತಾ ಇದ್ದೀರಾ, ಯಾರ್ಯಾರು ಎಲೆಕ್ಟ್ರಿಕ್ ಗಾಡಿಗಳು ಉಪಯೋಗಿಸ್ತೀರ, ನಿಮ್ಮದೆಲ್ಲ ಬ್ಲಾಸ್ಟ್ಗಳಾಗೋಕ್ಕೆ ಅಥವಾ ಭೂಕಂಪನಗಳಿದ್ದಂಗೆ ಡಮಾರ್ ಅನ್ನತಕ್ಕಂಥದ್ದಕ್ಕೋ, ಗಾಡಿ ಕೆಟ್ಟೋದಕ್ಕೋ, ಅಥವಾ ಬೆಂಕಿ ಅಪಘಾತಗಳು ಅಂಟ್ಕೊಂಬಿಡೋಕ್ಕೋ ಇದೆಲ್ಲ ಕಾರಣವಾಗುತ್ತೆ. ಎಲ್ರದೂ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನೀವೆಲ್ಲರೂ ಅದೇ ಲೈನಲ್ಲಿ ಇದ್ದೀರ. ಯಾಕೆ ಅಂದರೆ ಅದು ಯಾವ್ದು ಯಾವನು ಕಂಡುಹಿಡಿದೋ ಗೊತ್ತಿಲ್ಲ. ಅದನ್ನ ಎಲ್ಲ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾಯಿದ್ದಾರೆ. ದಯವಿಟ್ಟು ಗ್ಯಾಸ್ CNGಯಿಂದ ಎಲೆಕ್ಟ್ರಿಕ್ ಹೋದರೆ, ಎಲೆಕ್ಟ್ರಿಕ್ಕಿಂದ ಪೆಟ್ರೋಲಿಗೆ ಬಂದರೆ, ಉಲ್ಟಾ ಆಗ್ತಕ್ಕಂಥ ಸಮಯದಲ್ಲಿ ವಾಲ್ವ್ ಸಪ್ರೇಟ್ ಇಟ್ಕೊಂಡು ಸ್ಟಾಪ್ ಮಾಡಿ ಆಮೇಲೆ ವಾಲ್ವ್ ತಿರುಗಿಸಿ ಆನ್ ಮಾಡ್ಕೋಬೇಕು. ಮೊದಲೆಲ್ಲ ಮಾರುತಿ ವ್ಯಾನಲ್ಲಿ ಮಾಡುವಾಗ ಆ ವಾಲ್ವ್ ತಿರುಗಿಸಿ ತದನಂತರ ಚೇಂಜ್ ಆಗಿರುತ್ತೆ. ಈಗ ಹಂಗೆ ಆಟೋಮೆಟಿಕ್ ಚೇಂಜ್ ಆಗಿಬಿಡುತ್ತೆ ಅಂತಾರೆ. ಆಟೋಮೆಟಿಕ್ ಚೇಂಜ್ ಆದರೆ ಅದು ಬಿಸಿಯಾಗಿ ನೀನು ಗಾಡಿ ಓಡ್ತಾ ಇದ್ದರೆ ಪೆಟ್ರೋಲಲ್ಲಿ, ಗ್ಯಾಸಿಗೆ CNG ಖಾಲಿ ಆದ ತಕ್ಷಣ ಇದು ಓಪನ್ ಆಗಬೇಕಾದ್ರೆ ಸಡನ್ನಾಗಿ ಬಿಸಿಗೆ ಏನಾಗುತ್ತೆ, ಫ್ರಿಕ್ಷನ್ ಬ್ಯಾಸ್ಟ್ ಆಗುತ್ತೆ. 1. 2ನೇದು, ಎಲ್ಲರೂ ಹೋಲ್ಸೇಲಾಗಿ ಸಾಯೋಕ್ಕೆ ರೆಡಿಯಾಗಿರಿ. ಯಾಕೆ ಅಂದರೆ ಭಯ ಪಡಿಸೋ ವಿಚಾರ ಅಲ್ಲ ಇದು. ಮೊದಲಾದರೆ ಒಂದು ಗ್ಯಾಸ್ ಕನೆಕ್ಷನ್ ಒಬ್ಬ ಮನೇಲಿ ಸತ್ತೋದ್ರೆ, ಒಂದು ಗ್ಲಾಸ್ ಬ್ಲಾಸ್ಟ್ ಆದರೆ ಅಕಸ್ಮಾತ್ ಒಂದು ಶೀಟ್ ಮನೆ, ಚಿಕ್ಕ ಮಣ್ಣು ಮನೆ, ಯಾವ್ದಾದ್ರು ಹಳ್ಳಿ ಮನೆ ಇದ್ದರೆ ಒಂದು 30 ಮನೆ ಅಥವಾ ಸುತ್ತಮುತ್ತಲು ಇರೋ ಜಾಗ ಹೊರಟೋಗುತ್ತೆ.
ಅದೇ ಸಿಟಿಲಿದ್ದರೆ ಮೋಲ್ಡ್ ಮನೆ ಅಂತ ಗಟ್ಟಿ ಪುಟ್ಟಿಗಿದ್ರೆ ಅಂಥ ಮನೆಗಳು ಹಬ್ಬ ಅಂದರೆ ಒಂದು 5-6 ಸತ್ತೋಗ್ತಾ ಇರ್ತಕ್ಕಂಥ ಬ್ಲಾಸ್ಟ್ ಆಗ್ತಕ್ಕಂಥದ್ದು. ಆದರೆ ನೀವೆಲ್ಲ ತಪ್ಪು ಮಾಡಿರೋದೇನು ಅಂದರೆ, ಹೇಗೆ ನೀರನ್ನ ಮೀಟ್ರ್ ಮಾಡ್ತಾರೋ, ನೀರಿಗೆ ಒಂದು ಮೀಟ್ರ್ ಮಾಡಿದ್ದಾರೆ ಈಗ ಎಲ್ಲರ ಮನೆಗೆ ಕಾಮನ್ ಕನೆಕ್ಷನ್ ಇದ್ದಂಗೆ, ಹಾಗೆ ಗ್ಯಾಸ್ ಕನೆಕ್ಷನ್ಸ್ನ ಮೀಟ್ರ್ ಥರ ಮಾಡಿಟ್ಟಿದ್ದಾರೆ. ಎಲ್ಲರ ಮನೆಗೂ ಒಂದೇ ಪೈಪ್ ಕನೆಕ್ಷನ್. ಅಂದರೆ ಬ್ಲಾಸ್ಟ್ ಆದರೆ ಒಬ್ಬನ ಮನೆ ಲೀಕೇಜ್ ಆದರೆ ಎಂಟೈರ್ ಎಲ್ಲ ಫ್ಲ್ಯಾಟೇ ಹೊರಟೋಗುತ್ತೆ, ಎಂಟೈರ್ ಏರಿಯಾ ಹೊರಟೋಗುತ್ತೆ. ಅವಾಗೇನು ಭಯಪಡ್ಕೊತೀರಾ? ಇಂಥ ಘಟನೆ ನಡೆಯೋಕ್ಕೆ ನೀವೇ ಕಾರಣಕರ್ತರಾಗ್ತಾ ಇದ್ದೀರಾ. ಸೊ ಅದರಿಂದ ಜಾಗ್ರತೆ ಹುಷಾರ್. ಯಾರ್ಯಾರು CNG ಗ್ಯಾಸ್ ಎಲ್ಲೆಲ್ಲಿದೆ, ಮನೆಯೊಳಗೆ ಅಡುಗೆ ಮಾಡಬೇಕಾದ್ರೆ ಸ್ಟೌವು, ವಾಯುತತ್ವ, ಗ್ಯಾಸು, ಬೆಂಕಿ ಅಪಘಾತಗಳು, ದೇವ್ರ ಮನೆ ದೀಪ ಹಚ್ಚಬೇಕಾದ್ರೆ, ಸ್ಟವ್ ಹಚ್ಚಬೇಕಾದ್ರೆ ಗ್ಯಾಸು, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಗ್ಯಾಸ್ ನೋಡ್ಕೊಳ್ಳಿ, ಲೈಟ್ ಆರಿಸಿದ್ದನ್ನು ನೋಡ್ಕೊಳ್ಳಿ, ಫ್ರಿಕ್ಷನ್ಗೆ ಯಾವ ಕಾರಣಕ್ಕೂ ಬೆಂಕಿ ಅಪಘಾತಗಳು ಆಗದೇ ಇದ್ದಂಗೆ ನೋಡ್ಕೊಳ್ಳಿ, ಬೇಗಕ್ಕೆ ಸರಿಯಾಗಿ ಹಾಕ್ಕೊಂಡಿದ್ದ ನೋಡ್ಕೊಳ್ಳಿ. ಯಾಕೆಂದರೆ ಕೇತು ರಾಹುಗ್ರಸ್ತ ಸೂರ್ಯಗ್ರಹಣ ಆದಾಗ ಕೇತು ಕಳ್ತನಗಳು ಜಾಸ್ತಿ, ಟೆರರಿಸ್ಟ್ಗಳು ಕಳ್ಳರು, ಮನೆಗೆ ಕಳ್ಳರು, ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಕಳ್ಳರು, ಯಾವ ಕಾಲಕ್ಕೂ ಎಲ್ಲೆಲ್ಲೋ ಬಂದು ಕಳ್ಳರು ಯಾವ ಕಾಲಕ್ಕೂ ಹೇಗೆ ಬರ್ತಾರೋ ಗೊತ್ತಿಲ್ಲ, ನಿಮ್ಮ ಕಳ್ತನಗಳು ಹೆಚ್ಚು ಮಾಡ್ತಾನೆ. ಅವರು 100 ರೂಪಾಯಿಗೋಸ್ಕರನೋ 2000 ರೂಪಾಯಿಗೋಸ್ಕರನೋ ಬರೀ 1000 ರೂಪಾಯಿಗೋ, ಇಂಥ 100 ರೂಪಾಯಿ 1000 ರೂಪಾಯಿ 2000 ರೂಪಾಯಿಗೋಸ್ಕರ ದೊಡ್ಡ ಮನೆ ಕಳ್ತನಕ್ಕೆ, ಕೊಲೆಗಳಿಗೆ, ಅಪಘಾತಗಳಿಗೆ, ಅವಘಡಗಳಿಗೆ ಸಂಭವಿಸೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದಿಷ್ಟು ಭಯಪಡಿಸುವಂಥದ್ದಲ್ಲ. ಸುವರ್ಣ ಮುಖಾಂತರ ನಿಮಗೆಲ್ಲರಿಗೂ ಹೇಳೋದಂದರೆ, ದಯವಿಟ್ಟು ಗ್ರಹಚಾರ ಪರಿಪೂರ್ಣವಾಗಿ ಬಂದಾಗ, ನಮ್ಮ ಬಾಗಿಲಲ್ಲಿ ಯಮಧರ್ಮರಾಜ ನಿಂತಾಗ ನಾವು ಶರಣಾಗಬೇಕೆ ಹೊರತು ಯಾವ ಕಾಲಕ್ಕೂ ಅವನು ಬಂದ್ಬಿಡೆ ಏನಾಗತ್ತೆ ಅನ್ನೋದು ತಪ್ಪಿಸ್ಬೇಕು. ಸೊ ನೀವೆಲ್ಲರೂ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕು, ಗ್ರಹಣ ಗಂಡಾಂತರದಲ್ಲಿ ಸೂರ್ಯಗ್ರಹಣ 17ನೇ ತಾರೀಕು ಫೆಬ್ರವರಿ, ಜ್ಞಾಪಕ ಇಟ್ಕೊಳ್ಳಿ. 25ನೇ ತಾರೀಕು ಫೆಬ್ರವರಿಯಿಂದ ಯಾರ್ಯಾರು ಏರ್ಪೋರ್ಟಿಗೆ ಬುಕ್ ಮಾಡಿದ್ದೀರಾ, ಏರ್ಪೋರ್ಟ್ ಹತ್ತಿರ ಇದ್ದೀರಾ, ರೈಲ್ವೆ ಸ್ಟೇಷನ್ಸ್ ಹತ್ತಿರ ಇದ್ದೀರಾ, ಎಷ್ಟೆಷ್ಟು ದೂರದಲ್ಲಿರ್ತಕ್ಕಂಥ ಜನಸಮೂಢ ಎಲ್ಲಿ ಸೇರುತ್ತೋ, ಅದು ಉದ್ಯಮಗಳಲ್ಲಾಗ್ಬೋದು, ಎಕ್ಸಿಬಿಷನ್ ಹಾಲ್ ಆಗ್ಬೋದು, ಸ್ಕೂಲ್ ಆಗ್ಬೋದು, ಕಾಲೇಜಸ್ ಆಗ್ಬೋದು, ಈವೆಂಟ್ಸ್ ಆಗ್ಬೋದು, ಎಂಥ ಜಾಗಗಳಾಗ್ಬೋದು, ಯಾವ ಕಾಲಕ್ಕೂ ಶಿಪ್ಗಳಾಗ್ಬೋದು, ಜನಸಮೂಹ ಜಾಸ್ತಿ ಇರೋ ಜಾಗದಲ್ಲಿ ಇನ್ನು ಮೇಲೆ ಸೆಕ್ಯೂರಿಟಿ ಜಾಗ ಜಾಸ್ತಿ ಹುಷಾರಾಗಿರಬೇಕು. ಜನಸಮೂಹ ಜೊತೆಗೆ ನೀವು ಏರೋಪ್ಲೇನ್ಗಳನ್ನ 25ನೇ ತಾರೀಕಿಂದ ಮಾರ್ಚ್ 25ರೊಳಗೆ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಾರ್ತ್ ಈಸ್ಟ್ ಕಂಟ್ರಿಗಳಿಗೆ, ನಾರ್ತ್ ಈಸ್ಟ್ ಏರಿಯಾಗಳಿಗೆ, ನಾರ್ತ್ ಈಸ್ಟ್ ಹಾರೋವ್ರಿಗೆ ಜಾಗೃತಿಯಾಗಿ ಇಟ್ಕೊಳ್ಳಿ. ವಿಮಾನ ಅಪಘಾತಗಳು ಹೆಚ್ಚು. ಸೊ ಇದೆಲ್ಲ ನಿಮಗೆ ಗ್ರಹಣ ಗಂಡಾಂತರದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಜಾಗೃತೆಯನ್ನು, ಎಚ್ಚರಿಕೆಯನ್ನು ಇಡೀ ಜಗತ್ತಲ್ಲಿ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಅಂದರೆ ಇಡೀ ಜಗತ್ತಿಗೆ ಬ್ರಹ್ಮಾಂಡ ಗುರುಗಳು ಸರ್ಜನ್ ಆಗಿರ್ತಕ್ಕಂಥ ಅವಕಾಶದಲ್ಲಿ ಮತ್ತಷ್ಟು ವಿಚಾರಗಳು ಏನಾದರೂ ಬೇಕಾದರೆ, ಯಾವತ್ತಾದರೂ ಬೇಕಾದರೆ, ಏನೇ ಬೇಕಾದರೂ ನೀವು ಬ್ರಹ್ಮಾಂಡ ವಿಚಾರ ಅಂತ ಬ್ರಹ್ಮಾಂಡ ಗುರುಗಳ ಯೂಟ್ಯೂಬ್ ಚಾನಲ್ಲೇ ವಿಚಾರಿಸ್ಕೊಳ್ತಕ್ಕಂಥದ್ದು. ಸೊ ಇದು ಸುವರ್ಣ ಮುಖಾಂತರ ನಿಮಗೆ ಹೇಳೋದ್ರಿಂದ ಸಣ್ಣ ಪುಟ್ಟ ವಿಚಾರಗಳು ಏನೇ ಇರಲಿ, ಹೇಗೆ ಇರಲಿ, ಸ್ಕಿನ್ ಡಿಸೀಸಸ್ ಅಂತ ಕರಿತೀವಿ, ಡಾಕ್ಟ್ರುಗಳು ಇನ್ಮೇಲೆ ಸ್ಕಿನ್ ಡಿಸೀಸ್ ಅಂತೇಳಿ. ಸೊ ಸುಟ್ಟೋಗಿದ್ದು ಸ್ಕಿನ್ ಬಗ್ಗೆ, ಸಮುದ್ರದ ಬಗ್ಗೆ, ಚರ್ಮದ ಬಗ್ಗೆ, ವ್ಯಾಮೋಹದ ಬಗ್ಗೆ ಎಂಥದ್ದೇ ಇರಲಿ, ದಯವಿಟ್ಟು ಜಾಗ್ರತೆ. ಸೊ ಆ ಸ್ಕಿನ್ಗೆ ರಾಹುನೇ ಸೇನಾಧಿಪತಿ ಆಗಿರೋದ್ರಿಂದ ಮನೆ ಕುಡಿಯತಕ್ಕಂಥ ನೀರು, ಹೊರಗಡೆ ಹಾರಾಡತಕ್ಕಂಥ ನೀರು, ಮಳೆಯಲ್ಲಿ ಬಂದಿರತಕ್ಕಂಥ ನೀರು, ಚೇಂಜ್ ಆಗಿರ್ತಕ್ಕಂಥ ಜ್ಯೂಸ್ಗಳು, ಪಾನಿಪುರಿ ಆಗಲಿ, ಹೊರಗಡೆ ಬಾಗದೆ ನೀರು ಚೇಂಜ್ ಮಾಡದೇ ಇರತಕ್ಕಂಥಾಗಲಿ, ನೀವು ತುಂಬಿಸ್ಕೊಂಡು ಹೋಗಿರೋ ನೀರಾಗಲಿ, ಬೇರೆ ಯಾರೋ ಕೊಟ್ಟಿದ್ದ ನೀರಾಗಲಿ, ಎಲ್ಲಿಂದಾನೋ ನೀರಾಗಲಿ, ದೇವಸ್ಥಾನದಲ್ಲಿ ಹೋಗಿ ತೀರ್ಥ ಆಗಲಿ, ದೇವ್ರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಲಿಕ್ವಿಡ್ ಆಗಲಿ, ಎಲ್ಲೇ ಆಗಲಿ ಜಾಗ್ರತೆ ಹುಷಾರ್. ಇದೆಲ್ಲ ಸ್ಕಿನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಕಾಶಗಳು. ಏನು ಹಚ್ಕೊತೀವಿ, ಏನು ಊಟವನ್ನು ಮಾಡ್ತೀವಿ, ಎಲ್ಲಿ ನೀರು ಕುಡಿತೀವಿ, ಯಾವ ನೀರಲ್ಲಿ ಅಡುಗೆ ಮಾಡ್ತಾರೆ, ಇದೆಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ನಿಮಗೆ ಗೊತ್ತಿಲ್ಲದೆ ಒಂದು ಹೊಸ ಕ್ಷೇತ್ರಕ್ಕೆ ಹೋದಾಗ, ಯಾತ್ರೆ ಮಾಡುವಾಗ, ಯಾವ ಊರಿಗಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಜಾಗ್ರತೆ ಹುಷಾರ್. ಯಾರ್ಯಾರು ಸಮುದ್ರ ತೀರ ಇದ್ದೀರಾ ಎಚ್ಚರಿಕೆ, ಯಾರ್ಯಾರು ಫಾಲ್ಸ್ ಹತ್ರ ಇದ್ದೀರಾ ಎಚ್ಚರಿಕೆ, ಯಾರ್ಯಾರು ಬೆಟ್ಟ ಕುಸಿದ ಅಂದ್ಕೊಂಡಿರ್ತಕ್ಕಂಥ ನದಿ ನಿಕ್ಷೇಪಗಳ ಹತ್ರ ಇರ್ತೀರಾ, ಚಾನಲ್ಗಳ ಹತ್ರ ಇರ್ತೀರಾ. ಚಾನಲ್ ಅಂದರೆ ನೀರಿನ ಚಾನಲ್ಗಳು, ಯಾವ ಕಾಲಕ್ಕೂ ಕೆರೆ ಕಟ್ಟೆಗಳ ಹತ್ರ ಇರ್ತೀರಾ, ಜಾರ್ಕೆ ಪ್ರದೇಶಗಳಿರ್ತೀರಾ, ಮೆಟ್ಲತ್ರ ಇಳಿತಾ ಇರ್ತಕ್ಕಂಥ ಹುಷಾರು ಜಾಗ್ರತೆ. ಇನ್ನೊಂದು ವಿಶೇಷ ಅಂದರೆ ಕೇತು ಜಾಗ್ರತೆ. ಕೇತು ಅಂದರೆ ಇವನು ಮೋಕ್ಷಕಾರಕ ಅಂತ ಕರಿತೀವಿ. ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಒಂದಿಷ್ಟು ಕುಯ್ತಾನೆ ಅಂತ, ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಒಂದಿಷ್ಟು ಕುಯ್ತಾನೆ ಅಂತ. ಏನು ಅಂದರೆ ದೇವ್ರ ನಮಸ್ಕಾರ ಮಾಡಿದ್ರೆ ದೊಡ್ಡದು ಮಾಡೋದು ಚಿಕ್ಕದು ಮಾಡ್ತಾನೆ. ಹೆಂಗೆ? ಗ್ಲಾಸ್ ಹತ್ರ ಹುಷಾರು, ಹೋಗ್ತಾ ಇರ್ತೀರ, ದೊಡ್ಡದು ಗ್ಲಾಸ್ ಅಡ್ಡ ಬರ್ಬೋದು, ಕಾರ್ ಬಾಗಿಲಿಗೆ ತೆಗಿಬೋದು, ಎಡ್ಜಸ್ ಆಫ್ ಯುವರ್ ಫಿಂಗರ್ಸ್, ನಿಮ್ಮ ಫಿಂಗರ್ ಟ್ರಿಪ್ಸು, ಕಾಲಿನ ಫಿಂಗರ್ಗಳು ಎಲ್ಲೋ ತಗಲ್ಸ್ಕೊಂಬಿಟ್ಟ, ಅಯ್ಯೋ ಬಂಡೆ ಹೊತ್ಕೊಂಡ್ಬಿಡ್ತಪ್ಪ, ಒಂದಿಷ್ಟು ಬೆರಳು ಚಿಪ್ಪುರ್ಗೋಯ್ತು, ಉಗುರು ಕಿತ್ತೋಯ್ತು, ಚರ್ಮ ಬಂದ್ಬಿಡ್ತು, ರಮಾ ಪ್ರಾಣ ಹೋಗ್ದಂಗೆ ಆಗೋಯ್ತು ಅನ್ನೋದೆಲ್ಲ ಇರುತ್ತೆ. ಇದೆಲ್ಲ ಘಟನೆಗಳು ಎಲ್ಲಿ ನಡೆಯುತ್ತೆ? ನೀವುಗಳು ಓಡಾಡಬೇಕಾದ್ರೆ ತಲೆ ಭಾಗದಿಂದ ಗ್ಲಾಸು ಟೀಪಾಯಿಂದ ಗ್ಲಾಸು, ಕೈಯಲ್ಲಿ ಕುಡಿಯೋದಂಥ ಗ್ಲಾಸು, ಎಲ್ಲಾದರೂ ಗ್ಲಾಸ್ನಲ್ಲಿ ಎಲ್ಲಾದರೂ ಯಾವ ಕಾಲಕ್ಕೂ ಕೂತಿರ್ತಕ್ಕಂಥ ದೊಡ್ಡ ಟೇಬಲ್ ಗ್ಲಾಸು, ಯಾವುದಾದ್ರು ಪಾರ್ಟಿಗೆ ಹೋಗಿರ್ತೀರ ಗ್ಲಾಸು, ಹುಷಾರು. ನೀರಿನ ಬಾಟ್ಲಿಂದ ಹಿಡಿದು, ಕುಡಿಯೋ ಬಾಟ್ಲಿಂದ ಹಿಡಿದು, ಜ್ಯೂಸ್ ಬಾಟ್ಲಿಂದ ಹಿಡಿದು ಎಲ್ಲ ಬಾಟ್ಲುಗಳು ಅದು ಸೀಸಕ್ಕೆ ಸಂಬಂಧಪಟ್ಟಿರೋ ಕೇತು. ಲೆಟ್ರಿನ್ ಬಾತ್ರೂಮಲ್ಲಿ ಕೂಡ, ಬಾತ್ರೂಮಲ್ಲಿ ಅಕಸ್ಮಾತ್ ಟೈಲ್ಸ್ ಇದ್ದರೆ ಗ್ಲಾಸ್ ಥರ ಎದ್ದು ಹೋಗಿರುತ್ತೆ.
ಅಡುಗೆ ಮನೆಗಿದ್ದರೆ ಟೈಲ್ಸ್ ಇರುತ್ತೆ, ಹುಷಾರ್ ಗ್ಲಾಸ್ ಇರುತ್ತೆ. ಮಳೆ ಬಂದಾಗ ಜಾರ್ಕೆ ಇರುತ್ತೆ, ಆ ಜಾಗ ಟೈಲ್ಸ್ ಇರುತ್ತೆ. ಸೊ ಇದೆಲ್ಲ ಜಾರ್ಕೆ ಪ್ರದೇಶಗಳು, ಜಾರ್ಕೆ ಇರತಕ್ಕಂಥ ಸಂಬಂಧಗಳಿರ್ತಕ್ಕಂಥದ್ದೆಲ್ಲ ಕೇತುದಾಗಿರಿಂದ ಜಾಗ್ರತೆ ಹುಷಾರ್. ಸೊ ನಿಮ್ಮೆಲ್ಲರಿಗೂ ಈ ಜಾಗೃತಿಯನ್ನು ಕೊಡ್ತಾ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಭಗವಂತ ಕೊಡಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಮುಖಾಂತರ ಗ್ರಹಚಾರದಲ್ಲಿ ಪರಿಪೂರ್ಣವಾಗಿರೋ ಗ್ರಹಣ, ಸೂರ್ಯಗ್ರಹಣದ ರಾಹುಗ್ರಸ್ತ ಸೂರ್ಯಗ್ರಹಣ ಫೆಬ್ರವರಿ 17ನೇ ತಾರೀಕಿಗೆ ಗಂಡಾಂತರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಏಕೈಕ ವಿಶೇಷ ವಿಚಾರವನ್ನು ಯಾರಾದರೂ ತಿಳಿಸ್ತಾರೆ ಅಂದರೆ ಬ್ರಹ್ಮಾಂಡ ಗುರುಗಳು ಮಾತ್ರ. ಸೊ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.